ಎಷ್ಟು ಅನಾಹುತಕ್ಕಿತ್ತಂದ್ರೆ ಬಹುಶಃ ನಮಗೆ ಪ್ರಶ್ನೆ ಬರ್ತದೆ, ಈ ಭೂಮಿಯ ಮೇಲೆ ಯಾಕೆ ಚಿಂತೆಗಳಿದ್ದಾವೆ, ಯಾಕೆ ರೋಗಗಳಿದ್ದಾವೆ, ಯಾಕೆ ಬಡತನಗಳಿದ್ದಾವೆ, ಯಾಕೆ ದುಃಖಗಳಿದ್ದಾವೆ? ಅನೇಕ ಪ್ರಶ್ನೆಗಳು ನನ್ನೂ ಕಾಡ್ಯಾವ, ಹಿಂದಿನವ್ರನ್ನೂ ಕಾಡ್ಯಾವ, ಈಗ ನಮ್ಮನ್ನು ನಿಮ್ಮನ್ನು ಸದ್ಯ ಕಾಡ್ತಾವ. ಸದ್ಯ ಯಾಕದಾವಪ್ಪ ಇವೆಲ್ಲ ಸಮಸ್ಯೆಗಳು? ಯಾಕದಾವ? ರೋಗಗಳು ಯಾಕದಾವ? ಶರೀರ ಅನ್ನೋದು ಪ್ರಕೃತಿಯಿಂದ ಬಂದು ಬಿಡ್ಬೇಕಾಗಿತ್ತು. ಹುಟ್ಟಿದ ಮೇಲೆ ಬೆಳವಣಿಗೆ ಹೊಂತ ಆನಂದವಾಗಿ ಬೆಳವಣಿಗೆ ಹೊಂದಿ ಯಾವ ನೆಳಕಿ ಏನು ಚಿಂತಿಲ್ಲದಂಗೆ ಸುಮ್ಮನೆ ತನ್ನ ಕೆಲಸ ಮುಗಿಸಿ ಹೋಗ್ಬೇಕಾಗಿತ್ತು. ಇದಕ್ಯಾಕೆ ಇಷ್ಟು ನೆಳಕಿ, ಇದಕ್ಯಾಕೆ ಇಷ್ಟು ಬ್ಯಾನಿ, ಇದಕ್ಯಾಕೆ ಇಷ್ಟು ತ್ರಾಸ, ಇದಕ್ಯಾಕೆ ಇಷ್ಟು ತೊಂದರೆ, ಎಲ್ಲಿಗೆ ನಾನು ಕೈ ಬಿಟ್ಟು ಹೋಗ್ತೀವಿ ಅನ್ನುವಂಥ ಚಿಂತೆ ಮತ್ತು ಒಳಗೆ ಬೇರೆ. ಅದಕ್ಕೆ ಅವ್ರು ಕೇಳ್ತಾರೆ, ಇದಕ್ಕೆ ಯಾಕೆ ಇಷ್ಟು ತೊಂದರೆ? ಮತ್ತು ಒಂದು ಕಡೆ ಮೋಹ, ಅಯ್ಯೋ ಇಷ್ಟು ದಿವಸ ನಾವು ಕೂಡಿದ್ವಿ, ಒಂದಿನ ಅಗಲ್ಬೇಕಲ್ಲ, ಅದು ಒಂದು ದುಃಖ ಅಂತ ನೋಡ್ರಿ. ಮತ್ತೆ ಕೂಡಿದ್ದು ಅಗಲ್ಬೇಕು ಅನ್ನೋದು ಒಂದು ದುಃಖ ಅಂತ. ಮತ್ತು ನಮ್ಮ ಅಂತ್ಯಕ್ಕೆ ಏನಾರ ಒಂದಿತ್ತಂದ್ರೆ, ಅಯ್ಯೋ ಇದನ್ನ ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ಇದು ಒಂದು ದುಃಖ ಅಂತ. ಅಂದ್ರ ಒಂದು ದುಃಖ ಅಂತ, ಆಡಿದ್ರ ಮತ್ತೊಂದು ದುಃಖ ಅಂತ, ಹಚ್ಕೊಂಡ್ರ ಮತ್ತೊಂದು ದುಃಖ ಅಂತ, ನೋಡಿದ್ರ ಒಂದು ದುಃಖ ಅಂತ, ನಕ್ರ ಒಂದು ದುಃಖ ಅಂತ. ಅದಕ್ಕೆ ಒಬ್ಬ ಚಂದಿಮರಸ ಅನ್ನೋ ವಚನಕಾರ ಹೇಳ್ತಾನೆ, ಪರಮಾತ್ಮ ಏನು ಅನಾಹುತ ಮಾಡಿದಿಪ್ಪ, ಸುಮ್ಮನೆ ಶೂನ್ಯದಾಗ ಇದ್ದು ಬಿಟ್ಟಿದ್ರೆ ಭಾಳ ಚಲೋ ಇತ್ತು ಅಂತ ಹೇಳ್ತಾನೆ. ನೀ ಶೂನ್ಯದಾಗ ಇದ್ದು ಬಿಟ್ಟಿದ್ರೆ, ನೀ ಸೊನ್ನೆಯಾಗಿದ್ದು ಬಿಟ್ಟಿದ್ರೆ ಭಾಳ ಚಂದ ಇರ್ತಿತ್ತು. ನೀ ಇಷ್ಟೆಲ್ಲ ಅನಾಹುತ ಮಾಡಿದಿ, ನಮ್ಮನ್ನು ಈ ಕರ್ಮಕ್ಕೆ ತಂದಿಟ್ಟಿ, ನಮ್ಮನ್ನು ಈ ಗೊತ್ತು ಗುರಿ ಇಲ್ಲದ ಪ್ರಪಂಚಕ್ಕೆ ನೂಕಿಬಿಟ್ಟು ಎಲ್ಲಿ ಹೋಗ್ಬೇಕು? ಈಚೆ ಕಡೆ ಘೋರಾರಣ್ಯ ಐತಿ, ಈಚೆ ಕಡೆ ಹಳ್ಳ ಐತಿ, ಈಚೆ ಕಡೆ ಕೊಳ್ಳ ಐತಿ, ಈಚೆ ಕಡೆ ದೊಡ್ಡ ಸಮುದ್ರ ಐತಿ. ಎಚ್ಚೆ ಕಡೆ ಹೋದ್ರೂ ಎಲ್ಲಿ ನೋಡಿದ್ರು ಕೂಡ ದಾರಿನ ಸಿಗೋಲದು. ಯಾಕೆ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದೆ ಅಂತ ಕೇಳ್ತಾನೆ ಚಂದಿ ಮರಸ್. ಎದಕ್ಕೆ ಇದನ್ನು ಮಾಡಿದಿ? ಯಾಕೆ ಮಾಡಕ್ಕೆ ಹೋಗ್ಬೇಕಾಗಿತ್ತು? ಸುಮ್ಮನೆ ಇಟ್ಕೊಂಡಿರ್ಬೇಕಾಗಿತ್ತಲ್ಲ. ಕೊನೆಗೆ ಅವನ ಉತ್ತರ ಹೇಳ್ತಾನೆ, ಆ ಚಂದಿ ಮರಸನೇ ಉತ್ತರ ಹೇಳ್ತಾನೆ, ಇಲ್ಲ ಇದನ್ನ ಮಾಡಿದ್ದ ಭಾಳ ಯೋಗ್ಯ ಐತಿ, ನೀ ಅದಿ ಅನ್ನೋದು ಒಬ್ರು ಗೊತ್ತಾರ ಆಗ್ಬೇಕಾಗಿತ್ತು, ನಾ ಅದೀನ ಅನ್ನೋದ್ರ ಗೊತ್ತಾಗಬೇಕಾಗಿತ್ತಲ್ಲ. ಮತ್ತೆ ಹೇಳ್ತಾನ ಅವ. ನೋಡ್ರಿ, ಶರಣರ ಚಿಂತನ ಭಾಳ ಚಂದ. ಅವ ಏನ್ ಹೇಳ್ತಾನಂತಂದ್ರ, ಇಲ್ಲ ನೀ ಮಾಡಿದ್ದು ಭಾಳ ಚಲೋ ಅಂತ ಹೇಳ್ತಾನಂತ. ಇದು ಹೆಂಗಂತಂದ್ರ, ಹೆಸರಿಟ್ಟ ಮೇಲೆ ಹೊಡೆದ್ರಂತ, ಹೊಡೆದ ಮೇಲೆ ಮತ್ತೆ ಸಂಭಾಳಿಸಾಕ ಮತ್ತೆ ಗುಗ್ರಿ ಕೊಟ್ರಂತ. ಹೆಸರಿಟ್ಟ ಹೊಡೆದ್ರಂತ, ಅಲ್ಲೇ ಅವನು ಹೆಸರಿಡಾಕ ರಂಬಿಸಿ ಕರ್ಕೊಂಬಂದವರು ಇವ್ರ ಅಂತ. ಹೆಸರಿಡಬಾ ಅಂದ್ರಂತ, 1 ಇಡಬಾಡ 5 ಇಡ ಅಂತ ಹೇಳಿದ್ರಂತ. 1 ಇಡಬಾಡ 5 ಇಡ ಅಂತ ಹೇಳಿದ್ರಂತ. 5 ಇಟ್ಟ ಮೇಲೆ ಮತ್ತೆ ಅದರ 1 ಕರೆ ಅಂದ್ರಂತ, ಉಳಿದು 4 ಸುಳ್ಳು ಅಂದ್ರಂತ. ಅದು ಮತ್ತು ಸ್ವಾದರತ್ಯ ಆದಕಿನ ಕಡೆಯಿಂದ ಇಡಿಸಿದ್ರಂತ. ಆಮೇಲೆ ಕೊನೆಗೆ ಏನು ಮಾಡಿದ್ರಂತ, ರಂಬಿಸಿ ಕರ್ಕೊಂಬಂದ ಆಕಿನ ಕಿವಿಯಾಗಿ ಹೆಸರು ಇಡಾಕ ಹಚ್ಚಿ ಆಕಿನ ಎಲ್ಲರೂ ಕೂಡ ಹೊಡೆದ್ರಂತ. ಹೊಡೆದ ಮೇಲೆ ಮತ್ತೇನು ಮಾಡಿದ್ರಂತ, ಕಾಂಪ್ರಮೈಸ್ ಮಾಡ್ಕೊಳಕ್ ಇಲ್ಲ ಚಲೋ ಮಾಡಿ ಹೆಸರಿಟ್ಟಂತ ಮತ್ತೆ ತಿನ್ನಾಕ ಗುರಿ ಕೊಟ್ರಂತ. ಅದಕ್ಕೆ ಹೇಳ್ತಾನವ, ತಾಯಿ ಒಬ್ಬಳು ಹೆತ್ತಳು ಶಿಶುವ, ಸೋದರತ್ತೆಯು ಒಂದು ಇಟ್ಟಳು ಹೆಸರ. ತಾಯಿ ಒಬ್ಬಳು ಹೆತ್ತಳು ಶಿಶುವ, ಸೋದರತ್ತೆ ಬಂದು ಇಟ್ಟಳು ಹೆಸರ. ಮುತ್ತೈದೆಯರು ಕೂಡಿದರ ಬೆನ್ನು ಬಾರಿಸಿ, ನೋಡ್ರಿ ಕಟ್ಟದ್ರಂತವ್ರು. ನೋಡ್ರಿ, ಎಲ್ಲರೂ ಕೂಡಿ ತಿಂದರು ಗುಗ್ಗರಿ. ಯಾಕಿದರ ಮರ್ಮ, ಯಾಕಿದರ ನಿಲುವು, ಇದರ ಅರ್ಥ ಏನು, ಇದರ ಬೆಡಗೆ ಏನು ತಿಳಿಸಾ ನನಗೆ ಅಂತ ತಿಳ್ಕೊಂಡು ಒಬ್ಬ ಆಧುನಿಕ ಕವಿ ಭಾಳ ಚಂದ ಹೇಳ್ತಾನೆ. ಅದಕ್ಕೆ ಇಲ್ಲಿ ಸಿಮ್ಮಲಿಗೆ ಚೆನ್ನರಾಮ್ ಏನಂತಾನಂದ್ರ, ಇಲ್ಲ ನೀ ಮಾಡಿದ್ದು ಚಲೋ ಐತೆ ಅಂತ ಹೇಳ್ತಾನೆ. ಮೊದಲು ಯಾಕೆ ಮಾಡಿದೆ ಅಂದ, ಆಮೇಲೆ ನಡುವು ಬಂದು ಏನಂದ, ನೀ ಮಾಡಿದ್ದು ಭಾಳ ಚಲೋ ಐತಿ ಸೃಷ್ಟಿ ಅಂದ. ಕೊನೆಗೆ ಮತ್ತೇನಂತಾನ, ಕೊನೆಗೆ ಏನಂತಾನ, ಮಾಡದೇ ಇದ್ರೆ ಬೇಸಿತ್ತು ಬಿಡೋ ಮರ ಅಂತಂದ. ಮಾಡದೇ ಇದ್ರೆ ಬೇಸಿತ್ತು. ಇದು ಒಂದು ನಮೂನಿ ಹೆಂಗಂದ್ರೆ, ಈ ಬೆಳದಿಂಗಳ ಬಾಲೆ ಕಾದಂಬರಿ ಓದಂಗಾಗ್ತದೆ ನೋಡ್ರಿ. ಶರಣರು ಬಹಳ ಸೂಕ್ಷ್ಮವಾಗಿ ಹೋಗ್ತಾರ. ಅವರು ವೇದಾಂತನೂ ತಗೊಂತಾರ, ಸಿದ್ಧಾಂತನೂ ತಗೊಂತಾರ, ಪ್ರಪಂಚದ ಪ್ರತಿಯೊಂದು ವಿಜ್ಞಾನ ವಸ್ತು ಕಣ್ಣಿಗೆ ಕಾಣುವಂಥದ್ದು ಎಲ್ಲವನ್ನು ತಗೊಂಡು ಚಿಂತನೆ ಮಾಡಿ 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 ಇದು ಯಾಕೆ ಹಿಂಗಂತ ಪ್ರಶ್ನೆ ಹಾಕೊಂತಾರ. ಕೊನೆಗೆ ಉತ್ತರನೂ ಅಷ್ಟು ಚಂದನ ಕೊಡ್ತಾರ ಅವ್ರು. ಅದ್ರಾಗ ಹೇಳ್ತಾನೆ ನೋಡ್ರಿ, ಆ ಬೆಳದಿಂಗಳ ಬಾಲೆಯಲ್ಲಿ ಎಂಡಮೂರಿ ವೀರೇಂದ್ರನಾಥ್ ಒಂದು ಮಾತು ಹೇಳ್ತಾನೆ. ಮೊದಲು ಮನುಷ್ಯ ಏನಂತಾನಂತ, ಈ ಪ್ರಪಂಚ ಒಟ್ಟ ಚಲೋ ಇಲ್ಲ, ನಾ ಚಲೋ ಅದೀನಿ ಅಂತಾನಂತ. ನೋಡ್ರಿ, ನಾ ಭಾಳ ಚಲೋ ಅದೀನಿ, ನನ್ನ ತಕ್ಕಂಗೆ ಜಗತ್ತಿಲ್ಲ, ಏನು ಮಾಡ್ಬೇಕು ನಾನು? ಪ್ರತಿಯೊಬ್ಬರ ಮನೆಯಾಗೂ ಸಮಸ್ಯೆ ಅದಾವ. ನಾ ಚಲೋ ಅದೀನಿ, ಗಂಡ ಚಲೋ ಇಲ್ಲ, ಏನು ಮಾಡ್ಬೇಕು? ಮತ್ತಿಬ್ರು ಗಂಡ ಹೆಂಡತಿ ಮಾತಾಡ್ತಾರಂತ, ನಾವಿಬ್ರು ಚಲೋ ಅದೀವಿ, ನಮ್ಮಂಗ ಮಕ್ಕಳು ಚಲೋ ಇಲ್ಲ, ಏನು ಮಾಡ್ಬೇಕು ನಾವು? ಇದು ಹಿಂಗೆ ಬರ್ಕೊಂತ ಹೋಗತ್ತೆ ಅಂತಿದ್ದು, ಒಂದು ಮುಗಿತನ್ನಂಗಿಲ್ಲ. ಅವ ಅಂತಾನಂತ, ನಾ ಭಾಳ ಚಲೋ ಅದೀನಿ, ನನ್ನ ತಕ್ಕಂಗೆ ಊರಿಲ್ಲ, ಏನು ಮಾಡಲಿ ನಾನು? ನಾ ಭಾಳ ಚಲೋ ಅದೀನಿ, ನನ್ನ ತಕ್ಕಂಗೆ ಊರ ಇಲ್ಲ, ನನ್ನ ತಕ್ಕಂಗೆ ಪ್ರಪಂಚನೇ ಇಲ್ಲ, ಪ್ರಪಂಚ ಭಾಳ ಸುಮಾರು ಐತಿ, ಭಾಳ ಕೆಟ್ಟೈತೆ ಅಂತಾನಂತ. ಕೊನೆಗೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಏನಂತಾನಂತ, ಇಲ್ಲ ಪ್ರಪಂಚ ಚಲೋ ಐತಿ, ನಾನು ಸುಮಾರು ಅದೀನಿ ಅಂತಾನಂತ. ಜಗತ್ತು ಚಲೋನೇ ಐತದ, ಜಗತ್ತು ಭಾಳ ಚಲೋ ಐತಿ, ನಾ ಕೆಟ್ಟಿನಿ ಅಂತಾನಂತ. ಕೊನೆಗೆ ಬಂದು ಜಗತ್ತು ಚಲೋ ಐತಿ, ನಾನು ಚಲೋ ಅದೀನಿ ಅಂತಾನಂತ. ಇದು 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 ಒಬ್ಬ ಮನುಷ್ಯನಲ್ಲಿ ಬದಲಾವಣೆ ಬರ್ತದೆ. ಅದಕ್ಕೆ ಸಿಮ್ಮಲಿಗೆಯ ಚೆನ್ನರಾಮನ ಭಕ್ತನಾದಂಥ ಚಂದಿಮರಸ್ ಹೇಳ್ತಾನೆ,
ನೀನು ಆಗೆಂದಡೆ ಸಕಲ ಪ್ರಪಂಚವಾಯಿತು, ನೀ ಬೇಡೆಂದಡೆ ನಿಲ್ಲುವುದು. ಆದ್ರೆ ಈ ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸುಖ ಕೊಟ್ಟಿದ್ದೆ, ದುಃಖ ಯಾಕಿಟ್ಟಿ ಅಂತ ಕೇಳ್ತಾನ. ರೂಪವನ್ನು ಕೊಟ್ಟಿದ್ದಿ, ಕುರೂಪ ಯಾಕಿಟ್ಟಿ? ಸ್ವರೂಪದೊಳಗನ ಓದ್ಬಿಡ್ಬೇಕಾಗಿತ್ತು, ಕುರೂಪ ಯಾಕಿಟ್ಟಿ? ಚಂದ ಇದ್ದದ ಚಂದ ಒಯ್ಬೇಕಾಗಿತ್ತು, ಮತ್ತೆ ಅದನ್ನ ಹಲ್ಲು ಕೆಡಿವಿ, ಗಲ್ಲದ ಚೆಕ್ ಬೆಳೆಸೋಂಗ ಮಾಡಿ, ಸೊಂಟ ಬಾಗುವಂಗ ಮಾಡಿ, ಉರುವಂಗ ಮಾಡಿ, ಮತ್ತೊಬ್ಬರಿಗೆ ಹೊರೆ ಆಗೋ ಯಾಕೆ ಓದಿ? ಕಳಿಸಿದ್ದಿ ಸುಮ್ಮನ. ರೂಪವನ್ನು ಕೊಟ್ಟಿದ್ದಿ, ಸ್ವರೂಪದಾಗ ಕಣ್ಣಾಗ ಕಣ್ಣಿಟ್ಟು ನೋಡಿದ್ದಿ, ಸುಮ್ಮನೆ ಓದ್ಬಿಟ್ಟಿದ್ರು ಚಲೋ ಇತ್ತು, ಕುರೂಪ ಯಾಕೆ ಮಾಡಿವಿ? ನಾಲಿಗೆ ಒಳಗೆ ರುಚಿ ಇಟ್ಟಿದ್ದಿ, ಆ ರುಚಿನ ಆನಂದವಾಗಿ ರುಚಿಸಿ ಬಿಟ್ಟಿದ್ರೆ ಮುಗಿದೋಕ್ಕಿತ್ತು, ಮತ್ತೆ ಯಾಕೆ ಅದಕ್ಕೆ ದುಃಖ ಇಟ್ಟಿ? ಕೇಳುವಂತ ಶಬ್ದ ಕಿವಿ ಒಳಗೆ ಕೊಟ್ಟಿದ್ದಿ, ಕೇಳ್ಕೊಂತಾನು ಹೋಗಿಬಿಟ್ಟಿದ್ರೆ ಖುಷಿ ಇತ್ತು, ಮತ್ತೆ ಯಾಕೆ ಅದಕ್ಕೆ ಕುಹಕತೆಯನ್ನು ಕೊಟ್ಟಿ? ಚರ್ಮದೊಳಗೆ ಸ್ಪರ್ಶವನ್ನು ಇಟ್ಟಿದ್ದಿ, ಬಹಳ ಚಂದ ಇಟ್ಟಿದ್ದಿ, ಮತ್ತೆ ಯಾಕೆ ಅದನ್ನು ಕೆಡಿಸಿಟ್ಟಿ? ಇದನ್ನ ಯಾಕೆ ಮಾಡಿದೆ ನೀನು ಅಂತ ತಿಳ್ಕೊಂಡು ಆತ ಪ್ರಶ್ನೆಯನ್ನು ಕೇಳ್ಕೊಂತ ಕೊನೆಗೆ ಅದಕ್ಕೆ ಉತ್ತರ ಏನು ಕೊಡ್ತಾನಂದ್ರವ, ಎಷ್ಟು ಚಲೋ ಮಾತು ಹೇಳ್ತಾನಂದ್ರವ, ನೀ ಮಾಡಿದ್ರಲ್ಲಿ ದೋಷಿಲ್ಲ, ನೀನು ಲಿಂಗಮುಖವಾಗಿ ಬಾ ಅಂತ ಹೇಳಿ ಕಳಿಸಿದಿ, ನಾನು ಲಿಂಗಮುಖವನ್ನು ಮರೆತು ನಾ ಅಂಗಮುಖದಲ್ಲಿ ಭೋಗಿಸಿದೆ, ಅದಕ್ಕೆ ನನಗೆ ಈ ಪ್ರಪಂಚ ತೊಡರ್ಕೊಂತು ಅಂತ ಹೇಳ್ತಾನವ. ಎಂತ ಅದ್ಭುತವಾದ ಮಾತು ನೋಡ್ರಿ. ನೀನು ಲಿಂಗಮುಖವಾಗಿ ಬಾ ಅಂತ ಹೇಳಿ ಕಳಿಸಿದ್ದಿ, ಕಣ್ಣಿಗೆ ನೋಡು ರೂಪವನ್ನ, ಅಲ್ಲಿ ಲಿಂಗವೇ ಇದೆ ಅಂತ ಹೇಳಿದ್ದಿ, ಕಿವಿಯಿಂದ ಕೇಳೋ ಶಬ್ದವನ್ನ, ಅಲ್ಲಿ ಪ್ರತಿಯೊಂದನು ಓಂಕಾರ ನಾದನ ಐತೆ ಅಂತ ಹೇಳಿದ್ದಿ, ಮುಟ್ಟು ಸ್ಪರ್ಶವನ್ನ, ಎಲ್ಲವೂ ಈ ಪ್ರಪಂಚದಲ್ಲಿ ಶಿವಮಯವಾದದ್ದು ಐತೆ ಅಂತ ಹೇಳಿದ್ದಿ, ತಗೋ ವಾಸನೆಯನ್ನ, ಅಲ್ಲಿ ಎಲ್ಲವೂ ಗ್ರಹಣವಾದದ್ದು ಆನಂದಮಯವಾದದ್ದು ಐತೆ ಅಂತ ಹೇಳಿದ್ದಿ, ರುಚಿಸು ನೀನು, ಅಲ್ಲಿ ಎಲ್ಲವೂ ಗುರುಲಿಂಗ ಜಂಗಮರ ಪ್ರಸಾದ ಐತೆ ಅಂತ ಹೇಳಿದ್ದಿ. ಆದ್ರೆ ನಾ ಹಂಗೆ ಮಾಡಲಿಲ್ಲ, ನಾನು ಇವುಗಳು ಹೇಳಿದಂಗೆ ಕೇಳಿ 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 ಬಯಸಿ ಹಾದೆ, ಅದಕ್ಕೆ ನನಗೆ ಈ ಪ್ರಪಂಚ ತೊಡರ್ಕೊಂತು, ಅದಕ್ಕೆ ನನಗೆ ಭವ ಬಂತು, ಅದಕ್ಕೆ ನನಗೆ ಬಂಧನ ಬಂತು, ಅದಕ್ಕೆ ಸಿಮ್ಮಲೆಗೆ ಚನ್ನರಾಮ ಇದನ್ನು ನೀ ಮಾಡಿಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾನ, ಇದನ್ನು ನೀ ಮಾಡಿಲ್ಲ, ಇದನ್ನು ನಾ ಮಾಡ್ಕೊಂಡೆ ಅಂತ ಹೇಳ್ತಾನ. ನೋಡ್ರಿ ಕೊನೆಗೆ ಇದನ್ನ ನಾ ಮಾಡ್ಕೊಂಡೆ, ಅದಕ್ಕೆ ನಾ ಮಾಡ್ಕೊಂಡೀನಿ, ನಾ ಬಿದ್ದೀನಿ, ನನ್ನನ್ನು ಇದರಿಂದ ಪಾರ ಮಾಡಿಕೊಂಡು ಹೋಗಕ್ಕೆ ನೀನೇ ಬರಬೇಕು ಹೊರತು ಇನ್ನಾರನ್ನು ನಾ ಕಾಣೆ. ಅದ್ಭುತವಾದ ಮಾತು, ಇನ್ನಾರನ್ನು ನಾನು ಕಾಣೆ. ನೋಡ್ರಿ, ವಚನಕಾರರು ಮೊದಲು ಏನು ಹೇಳ್ತಾರೆ, ಅದಕ್ಕೆ ಈ ಪ್ರಪಂಚದಲ್ಲಿ ಸಮಸ್ಯೆಗಳು, ದುಃಖಗಳು, ಚಿಂತೆಗಳು, ರೋಗಗಳು, ಬಡತನ, ಹಸಿವು ಇವೆಲ್ಲ ಯಾಕದಾವಂದ್ರೆ ಯಾವಾಗಲೂ ಅದಾವಂತ. ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರ್ತೈತ್ರಿ, ಯಾವಾಗಲೂ ಅದಾವ. ಭಾಳ ಅಂದ್ರೆ ಹಿಂದಿನ ಕಾಲದೊಳಗೆ ಸಮಸ್ಯೆಗಳು ಭಾಳ ಇದ್ದಿಲ್ಲ ಅಂತ ಅನ್ಬೋದು. ಹಿಂದಿನ ಕಾಲದಲ್ಲಿ ಮೊಬೈಲ್ಗಳು ಇದ್ದಿದ್ದಿಲ್ಲ, ಹೌದಾ? ಮೊಬೈಲ್ಗಳು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಆಗಿನ ಕಾಲ ಎಷ್ಟು ಸುಖವಾಗಿತ್ತಂದ್ರೆ, ಮೊಬೈಲ್ ಇಲ್ಲದವ್ರ ಕಾಲ ಕೇಳ್ರಿ ನೀವು, ಎಷ್ಟು ಚಂದ ಇತ್ತ ಬದುಕಂತಂದ್ರೆ, ಈ ಮೊಬೈಲ್ ಬಂತಲ್ಲ ಇದ್ರ ಕೂಡ 1000 ಸಮಸ್ಯೆನ ತೊಗೊಂಡು ಬಂತದ್ದು. ನೀವು ಅನ್ಬೋದು, ನೋಡ ಅಲ್ಲಿ ಮಠ ಹೋಗಿ ಬೆಟ್ಟಿಯಾಗಿ ಹೇಳಿ ಮಾಡಿ ಬರೋ ಕೆಲಸ ಫೋನ್ಯಾಗ ಕುಂತ ಹೇಳಿಬಿಟ್ಟೆ ಅಂತೇಳಿ, ಇಲ್ಲೇ ಫೋನ್ಯಾಗ ಕುಂತ ಕೆಲಸನ ಮುಗಿಸ್ಬಿಟ್ಟೆ ಅಂತ ಹೇಳ್ತೀರಿ. ನೀನು ಅಲ್ಲಿ ಹೋಗಿ ಶ್ರಮಪಟ್ಟು ಹೇಳಿ ಬರಬೇಕಾದ ಕೆಲಸ ಇಲ್ಲಿ ಫೋನ್ಯಾಗ ಕುಂತು ಮುಗಿಸ್ಬಿಟ್ಟೆ ಅಂತ ಹೇಳ್ತೀರಿ. ಆದ್ರೆ ಅಲ್ಲಿ ಸಮಯ ಏನೋ ಉಳಿತು ಕರೆ, ಆದ್ರೆ ಮೊಬೈಲ್ ಮಾಡಿದ ಅನಾಹುತಗಳನ್ನು ಒಂದೊಂದು ಪ್ರಶ್ನೆ ಮಾಡಕತ್ರ ನಿನ್ನ ನೀ ಕಳ್ಕೊಂಡದ್ದು ಭಾಳ.